ಡಾಕ್ಟರ್ ವಿಷ್ಣುವರ್ಧನ್ಗೆ ನಾಳೆ 75ನೇ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋದ ಮುಂಭಾಗದಲ್ಲಿ ಬಿಗಿ ಬಂದೋಬಸ್ತನ್ನ ಪೊಲೀಸರು ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದ ಒಳಗಡೆ ಪ್ರವೇಶಿಸದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬ ಸಂಭ್ರಮ ಹಿನ್ನೆಲೆ ಏನು ಅಭಿಮಾನ್ ಸ್ಟುಡಿಯೋದ ಬಳಿ ಭಾರಿ ಬಿಗಿ ಭದ್ರತೆಯನ್ನ ವಹಿಸಿರುವಂತದ್ದು. ಈಗಾಗಲೇ ನೋಡಬಹುದು ಅಭಿಮಾನ್ ಸ್ಟುಡಿಯೋದ ಒಂದು ಕಾಂಪೌಂಡ್ ಅನ್ನು ಕೂಡ ಎತ್ತರಕ್ಕೆ ಏರಿಸಿರುವಂತದ್ದು. ಏನು ನಾವು ನೋಡ್ತಿರ್ಬೋದು, ಮೊದಲನೇದಾಗಿ ಇದಕ್ಕೂ ಮುಂಚೆ ಕಾಂಪೌಂಡ್ ತುಂಬಾ ಚಿಕ್ಕದಾಗಿತ್ತು. ಅಂದ್ರೆ ಈಗಾಗಲೇ ಈ ಅಭಿಮಾನ್ ಸ್ಟುಡಿಯೋದ ಕೇಸ್ ಏನು ಕೋರ್ಟ್ ನಲ್ಲಿ ಇರೋ ಹಿನ್ನೆಲೆ ಯಾರು ಕೂಡ ಅತಿಕ್ರಮಣವಾಗಿ ಒಳ ಪ್ರವೇಶಿಸಬಾರದು, ಅಭಿಮಾನಿಗಳು ಕೂಡ ಯಾರು ಕೂಡ ಅತಿಕ್ರಮಣವಾಗಿ ಇಲ್ಲಿ ಒಳಗೆ ಬರಬಾರದು, ಸೊ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಕಾಂಪೌಂಡ್ ಅನ್ನ ಪುನರ್ ನಿರ್ಮಾಣ ಮಾಡಿ ಎತ್ತರಕ್ಕೆ ಏರಿಸಿರುವಂತದ್ದು ನೋಡಬಹುದು. ನಾವಿಲ್ಲಿ ತೋರಿಸ್ತಾ ಇರೋ ದೃಶ್ಯದಲ್ಲಿ ಮೊದಲು ಈವರೆಗೆ ಮಾತ್ರ ಕಾಂಪೌಂಡ್ ಇತ್ತು, ಅಂದ್ರೆ ಅತಿ ಚಿಕ್ಕದಾಗಿ ಕಾಂಪೌಂಡ್ ಅನ್ನು ನಿರ್ಮಿಸಲಾಗಿತ್ತು. ಈಗ ಈ ಕಾಂಪೌಂಡ್ ಅನ್ನ ಎತ್ತರಕ್ಕೆ ಏರಿಸಿರುವಂತದ್ದು. ಅದಕ್ಕೆ ಒಂದಷ್ಟು ಗಾಜಿನ ಪೀಸ್ಗಳನ್ನು ಕೂಡ ಹಾಕಿದ್ದಾರೆ. ಯಾರು ಕೂಡ ಅತಿಕ್ರಮಣವಾಗಿ ಒಳಗಡೆ ಹಾರಬಾರದು, ಕಾಂಪೌಂಡ್ ಅನ್ನ ಹತ್ತಬಾರದು, ಅಭಿಮಾನಿಗಳು ಕೂಡ ಯಾರು ಅತಿರೇಕವಾಗಿ ವರ್ತಿಸಬಾರದು, ಒಳಗಡೆ ಜಿಗಿಬಾರದು ಎನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಕಾಂಪೌಂಡ್ ಅನ್ನ ಎತ್ತರಕ್ಕೆ ಏರಿಸಿರುವಂತದ್ದು ನೋಡಬಹುದು ನೀವು. ಈ ಬಾರಿ ಅಂದ್ರೆ 75ನೇ ಹುಟ್ಟುಹಬ್ಬ, ಅಂದ್ರೆ ಅವ್ರದ 75ನೇ ವರ್ಷದ ಹುಟ್ಟುಹಬ್ಬ ಬರ್ತಾ ಇದೆ. ಸೊ ನಾಳೆ ಸೆಪ್ಟೆಂಬರ್ 18ಕ್ಕಿದೆ. ಸೊ ಯಾರು ಕೂಡ ಇಲ್ಲಿ ಅಭಿಮಾನಿಗಳು ಒಳ ನುಸುಳಬಾರದು, ಸೊ ಅತಿಕ್ರಮಣವಾಗಿ ಪ್ರವೇಶ ಮಾಡಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಕಠಿಣ ಕ್ರಮಗಳನ್ನು ತಗೊಂಡಿದೆ ಅಭಿಮಾನ್ ಸ್ಟುಡಿಯೋದವರು, ಆ ಇಲಾಖೆ ಅಂತ ಹೇಳಿ ಹೇಳ್ಬೋದು. ನೋಡಬಹುದು ಮೊದಲನೇದಾಗಿ ಹಳೆಯ ಕಾಂಪೌಂಡ್ ಏನಿತ್ತು ಚಿಕ್ಕದಾಗಿತ್ತು. ಅಂದ್ರೆ ಚಿಕ್ಕದಾಗಿದ್ದಾಗ ಒಂದಷ್ಟು ಜನರು ಅಭಿಮಾನಿಗಳು ಇಲ್ಲಿ ಬಂದಿರ್ತಕ್ಕಂಥವ್ರು ಕಾಂಪೌಂಡ್ ಅನ್ನು ಹಾರುವಂತದ್ದು, ಕಾಂಪೌಂಡ್ ಮೇಲೆ ನಿಲ್ಲುವಂತದ್ದು ಮಾಡ್ತಾ ಇದ್ರು. ಸೊ ಅದನ್ನ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಬಾರಿ ಒಂದಷ್ಟು ಕಾಂಪೌಂಡ್ ಗಳನ್ನ ಪುನರ್ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಬ್ಯಾರಿಕೇಡ್ ಗಳನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಕಿದ್ದಾರೆ. ಅಂದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ 75ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಅಭಿಮಾನಿಗಳು ಯಾರೇ ಬಂದ್ರು ಪ್ರವೇಶ ಇಲ್ಲ. ಯಾಕಂತ ಹೇಳಿದ್ರೆ ಈ ಕೇಸು ಕೋರ್ಟ್ ನಲ್ಲಿ ಇರೋದ್ರಿಂದ ಯಾರಿಗೂ ಕೂಡ ಅವಕಾಶ ಇಲ್ಲ. ಹೀಗಾಗಿ ಒಂದು 3 ಅಡಿ ಎತ್ತರದಷ್ಟು ಕಾಂಪೌಂಡ್ ಅನ್ನು ಏರಿಸಿದ್ದಾರೆ. ಸೊ ಒಂದಷ್ಟು ಬ್ಯಾರಿಕೇಡ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಗೇಟ್ ನ ಬಳಿ ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಸಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ಇದು ಅಭಿಮಾನಿಗಳಿಗೆ ಬೇಸರ ತರಿಸಿರುವಂತದ್ದು. ಯಾಕೆ ಇಷ್ಟೊಂದು ವಿಷ್ಣುವರ್ಧನ್ ಅವರ ಸಂಭ್ರಮಾಚರಣೆಗೆ ನಮಗೆ ಅವಕಾಶ ಕೊಡ್ತಾ ಇಲ್ಲ? ಸೊ ನಾವು ಒಂದಷ್ಟು ಕನಸುಗಳನ್ನ ಕಂಡಿದ್ವಿ. ಈ ಬಾರಿ 75ನೇ ವರ್ಷದ ವಿಶೇಷ ಹುಟ್ಟುಹಬ್ಬ ಅವ್ರದ್ದು. ಇದರ ಜೊತೆಗೆ ಅವರಿಗೆ ಕರ್ನಾಟಕ ರತ್ನ ಕೂಡ ಘೋಷಣೆ ಆಗಿದೆ ಸರ್ಕಾರದಿಂದ. ಈ ಬಾರಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಎನ್ನುವಂತ ಒಂದು ಕನಸನ್ನ ಕಟ್ಟಿಕೊಂಡಿದ್ರು. ಎಲ್ಲ ಒಂದ್ ಕಡೆ ನಿರಾಸೆ ಆಗಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ನೀಡದ ಹಿನ್ನೆಲೆ ಎಲ್ಲ ಒಂದ್ ಕಡೆ ನಿರಾಶೆ ಆಗಿದೆ. ಸೊ ಅಭಿಮಾನಿಗಳು ಕೂಡ ತಮ್ಮ ನೋವನ್ನು ತೋಡ್ಕೊಂಡಿರುವಂತದ್ದು. ವಿಷ್ಣುವರ್ಧನ್ ಅವರ ಏನು ಸಮಾಧಿ ಇತ್ತು ಇದೇ ಜಾಗದಲ್ಲಿ ಕೂಡ ನಾವು ಆಚರಣೆ ಮಾಡಬೇಕು ಅನ್ಕೊಂಡಿದ್ವಿ. ಸೊ ಸಮಾಧಿ ಕೂಡ ತೆರವು ಮಾಡಿದ್ದಾರೆ. ಈಗಾಗಲೇ ಕಾಂಪೌಂಡ್ ಅನ್ನು ಕೂಡ ಎತ್ತರಕ್ಕೆ ಏರಿಸಿದ್ದಾರೆ. ಎಲ್ಲ ಒಂದ್ ಕಡೆ ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ನಮಗೆ ನೋವಾಗುತ್ತೆ ಅನ್ನುವಂತ ಒಂದು ಬೇಸರವನ್ನ ಅಭಿಮಾನಿಗಳು ತೋಡ್ಕೊಳ್ತಾ ಇದ್ದಾರೆ. ಸೊ ನೋಡ್ಬೇಕು ಏನಾಗುತ್ತೋ. ಅವಕಾಶ ಈ ಕೇಸು ಕೋರ್ಟ್ ನಲ್ಲಿ ಇರೋದ್ರಿಂದ ಸೊ ಏನನ್ನು ಹೇಳಲಿಕ್ಕೆ ಕಷ್ಟ. ಯಾಕಂದ್ರೆ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಆದ್ರೆ ಅಭಿಮಾನಿಗಳ ನಿರಾಸೆ ಅಂತೂ ಖಂಡಿತವಾಗ್ಲೂ ಅವರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸರಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇದು ಇವತ್ತಿನ ರಿಪೋರ್ಟರ್ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಡಾಕ್ಟರ್ ವಿಷ್ಣುವರ್ಧನ್ಗೆ ನಾಳೆ 75ನೇ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋದ ಮುಂಭಾಗದಲ್ಲಿ ಬಿಗಿ ಬಂದೋಬಸ್ತನ್ನ ಪೊಲೀಸರು ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದ ಒಳಗಡೆ ಪ್ರವೇಶಿಸದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬ ಸಂಭ್ರಮ ಹಿನ್ನೆಲೆ ಏನು ಅಭಿಮಾನ್ ಸ್ಟುಡಿಯೋದ ಬಳಿ ಭಾರಿ ಬಿಗಿ ಭದ್ರತೆಯನ್ನ ವಹಿಸಿರುವಂತದ್ದು. ಈಗಾಗಲೇ ನೋಡಬಹುದು ಅಭಿಮಾನ್ ಸ್ಟುಡಿಯೋದ ಒಂದು ಕಾಂಪೌಂಡ್ ಅನ್ನು ಕೂಡ ಎತ್ತರಕ್ಕೆ ಏರಿಸಿರುವಂತದ್ದು. ಏನು ನಾವು ನೋಡ್ತಿರ್ಬೋದು, ಮೊದಲನೇದಾಗಿ ಇದಕ್ಕೂ ಮುಂಚೆ ಕಾಂಪೌಂಡ್ ತುಂಬಾ ಚಿಕ್ಕದಾಗಿತ್ತು. ಅಂದ್ರೆ ಈಗಾಗಲೇ ಈ ಅಭಿಮಾನ್ ಸ್ಟುಡಿಯೋದ ಕೇಸ್ ಏನು ಕೋರ್ಟ್ ನಲ್ಲಿ ಇರೋ ಹಿನ್ನೆಲೆ ಯಾರು ಕೂಡ ಅತಿಕ್ರಮಣವಾಗಿ ಒಳ ಪ್ರವೇಶಿಸಬಾರದು, ಅಭಿಮಾನಿಗಳು ಕೂಡ ಯಾರು ಕೂಡ ಅತಿಕ್ರಮಣವಾಗಿ ಇಲ್ಲಿ ಒಳಗೆ ಬರಬಾರದು, ಸೊ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಕಾಂಪೌಂಡ್ ಅನ್ನ ಪುನರ್ ನಿರ್ಮಾಣ ಮಾಡಿ ಎತ್ತರಕ್ಕೆ ಏರಿಸಿರುವಂತದ್ದು ನೋಡಬಹುದು. ನಾವಿಲ್ಲಿ ತೋರಿಸ್ತಾ ಇರೋ ದೃಶ್ಯದಲ್ಲಿ ಮೊದಲು ಈವರೆಗೆ ಮಾತ್ರ ಕಾಂಪೌಂಡ್ ಇತ್ತು. ಅಂದ್ರೆ ಅತಿ ಚಿಕ್ಕದಾಗಿ ಕಾಂಪೌಂಡ್ ಅನ್ನು ನಿರ್ಮಿಸಲಾಗಿತ್ತು. ಈಗ ಈ ಕಾಂಪೌಂಡ್ ಅನ್ನ ಎತ್ತರಕ್ಕೆ ಏರಿಸಿರುವಂತದ್ದು. ಅದಕ್ಕೆ ಒಂದಷ್ಟು ಗಾಜಿನ ಪೀಸ್ಗಳನ್ನು ಕೂಡ ಹಾಕಿದ್ದಾರೆ. ಯಾರು ಕೂಡ ಅತಿಕ್ರಮಣವಾಗಿ ಒಳಗಡೆ ಹಾರಬಾರದು, ಕಾಂಪೌಂಡ್ ಅನ್ನ ಹತ್ತಬಾರದು, ಅಭಿಮಾನಿಗಳು ಕೂಡ ಯಾರು ಅತಿರೇಕವಾಗಿ ವರ್ತಿಸಬಾರದು, ಒಳಗಡೆ ಜಿಗಿಬಾರದು ಎನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಕಾಂಪೌಂಡ್ ಅನ್ನ ಎತ್ತರಕ್ಕೆ ಏರಿಸಿರುವಂತದ್ದು ನೋಡಬಹುದು ನೀವು. ಈ ಬಾರಿ ಅಂದ್ರೆ 75ನೇ ಹುಟ್ಟುಹಬ್ಬ, ಅಂದ್ರೆ ಅವ್ರದ 75ನೇ ವರ್ಷದ ಹುಟ್ಟುಹಬ್ಬ ಬರ್ತಾ ಇದೆ. ಸೊ ನಾಳೆ ಸೆಪ್ಟೆಂಬರ್ 18ಕ್ಕಿದೆ. ಸೊ ಯಾರು ಕೂಡ ಇಲ್ಲಿ ಅಭಿಮಾನಿಗಳು ಒಳ ನುಸುಳಬಾರದು, ಸೊ ಅತಿಕ್ರಮಣವಾಗಿ ಪ್ರವೇಶ ಮಾಡಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಕಠಿಣ ಕ್ರಮಗಳನ್ನು ತಗೊಂಡಿದೆ ಅಭಿಮಾನ್ ಸ್ಟುಡಿಯೋದವರು, ಆ ಇಲಾಖೆ ಅಂತ ಹೇಳಿ ಹೇಳ್ಬೋದು. ನೋಡಬಹುದು ಮೊದಲನೇದಾಗಿ ಹಳೆಯ ಕಾಂಪೌಂಡ್ ಏನಿತ್ತು ಚಿಕ್ಕದಾಗಿತ್ತು. ಅಂದ್ರೆ ಚಿಕ್ಕದಾಗಿದ್ದಾಗ ಒಂದಷ್ಟು ಜನರು
ಅಭಿಮಾನಿಗಳು ಇಲ್ಲಿ ಬಂದಿರ್ತಕ್ಕಂಥವ್ರು ಕಾಂಪೌಂಡ್ ಅನ್ನು ಹಾರುವಂತದ್ದು, ಕಾಂಪೌಂಡ್ ಮೇಲೆ ನಿಲ್ಲುವಂತದ್ದು ಮಾಡ್ತಾ ಇದ್ರು. ಸೊ ಅದನ್ನ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಬಾರಿ ಒಂದಷ್ಟು ಕಾಂಪೌಂಡ್ ಗಳನ್ನ ಪುನರ್ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಬ್ಯಾರಿಕೇಡ್ ಗಳನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಕಿದ್ದಾರೆ. ಅಂದ್ರೆ ಅಭಿಮಾನಿ ಸ್ಟುಡಿಯೋದಲ್ಲಿ 75ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಅಭಿಮಾನಿಗಳು ಯಾರೇ ಬಂದರೂ ಪ್ರವೇಶ ಇಲ್ಲ. ಯಾಕಂತ ಹೇಳಿದ್ರೆ ಈ ಕೇಸು ಕೋರ್ಟ್ ನಲ್ಲಿ ಇರೋದ್ರಿಂದ ಯಾರಿಗೂ ಕೂಡ ಅವಕಾಶ ಇಲ್ಲ. ಹೀಗಾಗಿ ಒಂದು 3 ಅಡಿ ಎತ್ತರದಷ್ಟು ಕಾಂಪೌಂಡ್ ಅನ್ನು ಏರಿಸಿದ್ದಾರೆ. ಸೊ ಒಂದಷ್ಟು ಬ್ಯಾರಿಕೇಡ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಗೇಟ್ ನ ಬಳಿ ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಸಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ಇದು ಅಭಿಮಾನಿಗಳಿಗೆ ಬೇಸರ ತರಿಸಿರುವಂತದ್ದು. ಯಾಕೆ ಇಷ್ಟೊಂದು ವಿಷ್ಣುವರ್ಧನ್ ಅವರ ಸಂಭ್ರಮಾಚರಣೆಗೆ ನಮಗೆ ಅವಕಾಶ ಕೊಡ್ತಾ ಇಲ್ಲ? ಸೊ ನಾವು ಒಂದಷ್ಟು ಕನಸುಗಳನ್ನ ಕಂಡಿದ್ವಿ. ಈ ಬಾರಿ 75ನೇ ವರ್ಷದ ವಿಶೇಷ ಹುಟ್ಟುಹಬ್ಬ ಅವ್ರದ್ದು. ಇದರ ಜೊತೆಗೆ ಅವರಿಗೆ ಕರ್ನಾಟಕ ರತ್ನ ಕೂಡ ಘೋಷಣೆ ಆಗಿದೆ ಸರ್ಕಾರದಿಂದ. ಈ ಬಾರಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಎನ್ನುವಂತ ಒಂದು ಕನಸನ್ನು ಕಟ್ಟಿಕೊಂಡಿದ್ರು. ಎಲ್ಲ ಒಂದ್ ಕಡೆ ನಿರಾಸೆ ಆಗಿದೆ. ಅಭಿಮಾನಿ ಸ್ಟುಡಿಯೋದಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ನೀಡದ ಹಿನ್ನೆಲೆ ಎಲ್ಲ ಒಂದ್ ಕಡೆ ನಿರಾಶೆ ಆಗಿದೆ. ಸೊ ಅಭಿಮಾನಿಗಳು ಕೂಡ ತಮ್ಮ ನೋವನ್ನು ತೋಡ್ಕೊಂಡಿರುವಂತದ್ದು. ವಿಷ್ಣುವರ್ಧನ್ ಅವರ ಏನು ಸಮಾಧಿ ಇತ್ತು ಇದೇ ಜಾಗದಲ್ಲಿ ಕೂಡ ನಾವು ಆಚರಣೆ ಮಾಡಬೇಕು ಅನ್ಕೊಂಡಿದ್ವಿ. ಸೊ ಸಮಾಧಿ ಕೂಡ ತೆರವು ಮಾಡಿದ್ದಾರೆ. ಈಗಾಗಲೇ ಕಾಂಪೌಂಡ್ ಅನ್ನು ಕೂಡ ಎತ್ತರಕ್ಕೆ ಏರಿಸಿದ್ದಾರೆ. ಎಲ್ಲ ಒಂದ್ ಕಡೆ ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ನಮಗೆ ನೋವಾಗುತ್ತೆ ಅನ್ನುವಂತ ಒಂದು ಬೇಸರವನ್ನು ಅಭಿಮಾನಿಗಳು ತೋಡ್ಕೊಳ್ತಾ ಇದ್ದಾರೆ. ಸೊ ನೋಡ್ಬೇಕು ಏನಾಗುತ್ತೋ ಅವಕಾಶ. ಈ ಕೇಸು ಕೋರ್ಟ್ ನಲ್ಲಿ ಇರೋದ್ರಿಂದ ಸೊ ಏನನ್ನು ಹೇಳಲಿಕ್ಕೆ ಕಷ್ಟ. ಯಾಕಂದ್ರೆ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಆದ್ರೆ ಅಭಿಮಾನಿಗಳ ನಿರಾಸೆ ಅಂತೂ ಖಂಡಿತವಾಗ್ಲೂ ಅವರು ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸರಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇದು ಇವತ್ತಿನ ರಿಪೋರ್ಟರ್ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಡಾಕ್ಟರ್ ವಿಷ್ಣುವರ್ಧನ್ಗೆ ನಾಳೆ 75ನೇ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಅಭಿಮಾನ್ ಸ್ಟುಡಿಯೋದ ಮುಂಭಾಗದಲ್ಲಿ ಬಿಗಿ ಬಂದೋಬಸ್ತನ್ನ ಪೊಲೀಸರು ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದ ಒಳಗಡೆ ಪ್ರವೇಶಿಸದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬ ಸಂಭ್ರಮ ಹಿನ್ನೆಲೆ ಏನು ಅಭಿಮಾನ್ ಸ್ಟುಡಿಯೋದ ಬಳಿ ಭಾರಿ ಬಿಗಿ ಭದ್ರತೆಯನ್ನ ವಹಿಸಿರುವಂತದ್ದು. ಈಗಾಗಲೇ ನೋಡಬಹುದು ಅಭಿಮಾನ್ ಸ್ಟುಡಿಯೋದ ಒಂದು ಕಾಂಪೌಂಡ್ ಅನ್ನು ಕೂಡ ಎತ್ತರಕ್ಕೆ ಏರಿಸಿರುವಂತದ್ದು. ಏನು ನಾವು ನೋಡ್ತಿರ್ಬೋದು. ಮೊದಲನೇದಾಗಿ ಇದಕ್ಕೂ ಮುಂಚೆ ಕಾಂಪೌಂಡ್ ತುಂಬಾ ಚಿಕ್ಕದಾಗಿತ್ತು. ಅಂದ್ರೆ ಈಗಾಗಲೇ ಈ ಅಭಿಮಾನ್ ಸ್ಟುಡಿಯೋದ ಕೇಸ್ ಏನು ಕೋರ್ಟ್ ನಲ್ಲಿ ಇರೋ ಹಿನ್ನೆಲೆ ಯಾರು ಕೂಡ ಅತಿಕ್ರಮಣವಾಗಿ ಒಳ ಪ್ರವೇಶಿಸಬಾರದು, ಅಭಿಮಾನಿಗಳು ಕೂಡ ಯಾರು ಕೂಡ ಅತಿಕ್ರಮಣವಾಗಿ ಇಲ್ಲಿ ಒಳಗೆ ಬರಬಾರದು, ಸೊ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಕಾಂಪೌಂಡ್ ಅನ್ನ ಪುನರ್ ನಿರ್ಮಾಣ ಮಾಡಿ ಎತ್ತರಕ್ಕೆ ಏರಿಸಿರುವಂತದ್ದು ನೋಡಬಹುದು. ನಾವಿಲ್ಲಿ ತೋರಿಸ್ತಾ ಇರೋ ದೃಶ್ಯದಲ್ಲಿ ಮೊದಲು ಈವರೆಗೆ ಮಾತ್ರ ಕಾಂಪೌಂಡ್ ಇತ್ತು. ಅಂದ್ರೆ ಅತಿ ಚಿಕ್ಕದಾಗಿ ಕಾಂಪೌಂಡ್ ಅನ್ನು ನಿರ್ಮಿಸಲಾಗಿತ್ತು. ಈಗ ಈ ಕಾಂಪೌಂಡ್ ಅನ್ನ ಎತ್ತರಕ್ಕೆ ಏರಿಸಿರುವಂತದ್ದು. ಅದಕ್ಕೆ ಒಂದಷ್ಟು ಗಾಜಿನ ಪೀಸ್ಗಳನ್ನು ಕೂಡ ಹಾಕಿದ್ದಾರೆ. ಯಾರು ಕೂಡ ಅತಿಕ್ರಮಣವಾಗಿ ಒಳಗಡೆ ಹಾರಬಾರದು, ಕಾಂಪೌಂಡ್ ಅನ್ನ ಹತ್ತಬಾರದು, ಅಭಿಮಾನಿಗಳು ಕೂಡ ಯಾರು ಅತಿರೇಕವಾಗಿ ವರ್ತಿಸಬಾರದು, ಒಳಗಡೆ ಜಿಗಿಬಾರದು ಎನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಕಾಂಪೌಂಡ್ ಅನ್ನ ಎತ್ತರಕ್ಕೆ ಏರಿಸಿರುವಂತದ್ದು ನೋಡಬಹುದು ನೀವು. ಈ ಬಾರಿ ಅಂದ್ರೆ 75ನೇ ಹುಟ್ಟುಹಬ್ಬ, ಅಂದ್ರೆ ಅವ್ರದ 75ನೇ ವರ್ಷದ ಹುಟ್ಟುಹಬ್ಬ ಬರ್ತಾ ಇದೆ. ಸೊ ನಾಳೆ ಸೆಪ್ಟೆಂಬರ್ 18ಕ್ಕಿದೆ. ಸೊ ಯಾರು ಕೂಡ ಇಲ್ಲಿ ಅಭಿಮಾನಿಗಳು ಒಳ ನುಸುಳಬಾರದು, ಸೊ ಅತಿಕ್ರಮಣವಾಗಿ ಪ್ರವೇಶ ಮಾಡಬಾರದು